ಅಯ್ಯ 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 ಇಲ್ಲಿ ನೋಡಿಲಿ ಇಲ್ಲಿ. ಆ ಇದು ಯಾರ್ದು ಕೋಳಿಗಳು ಏನೋ ಒಂದು ಗೊತ್ತಾಗಲ್ಲಪ್ಪ. ಅವ್ರು ಇವ್ರದ್ದು ಕೋಳಿಗಳೆಲ್ಲ ಬಂದ್ಬಿಡ್ತವೆ. ಬಂದು ರಾಗಿ ಹುಲ್ಗಳೆಲ್ಲ ಆ ಕಡೆ ಈ ಕಡೆ ಕೆದ್ರಿ ಎಲ್ಲ ಒಂಥರ ಅದ್ಮಾನ ಮಾಡಿಬಿಟ್ಟು ಹೋಗ್ಬಿಡ್ತಾವಲ್ಲ ಎಲ್ಲ. ಅದ್ ಯಾಕೆ ಹಿಂಗ್ ಮಾಡ್ತಾವೋ ಏನಪ್ಪ ಅತ್ಲಗಿ. ಸಾಕೊಂಡಿರೋರು ಅವ್ರ ಮನೆ ಹತ್ರನಾದ್ರ ಕೋಳಿಗಳಿಗೆ ಮೇವ್ ಹಾಕೊಂಡು ಸಾಕೋಣಲ್ಲ, ಏನಿಲ್ಲ ಅತ್ಲಗಿ. ಇಲ್ಲಿ ಹಸುಗಳಿಗೆ ಮೇವ್ ಇಲ್ದಂಗ ನಾವ್ ಇದ್ ಮಾಡ್ತಿದೀವಿ. ಈ ಬೇಸಿಗೆಲಿ ರಾಗಿ ಒಣ ಹುಲ್ಲು ಬೇಕು. ಎಲ್ಲ ಹುಲ್ಗಳೆಲ್ಲ ಕೆದ್ರಿ ಹಾಳು ಮಾಡಿ ಹೋಗ್ಬಿಡ್ತಾವಲ್ಲ, ಏನ್ ಮಾಡೋಣ. ನಾನು ಇಷ್ಟೊಂದೆಲ್ಲ ಕೋಳಿಗಳು ಸಾಕ್ತೆ, ಒಂದೇ ಒಂದ್ ಕೋಳಿಗಳು ಉಳಿಲಿಲ್ಲ. ಎಲ್ಲ ಆ ರೋಗ ಈ ರೋಗ ಕಾಯಿಲೆಗಳೆಲ್ಲ ಬಂದ್ಬಿಟ್ಟು ನಾಯಿಗಳೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಒಂದು ಇಲ್ದಂಗೆ ಎಲ್ಲ ಹೋಗ್ಬಿಟ್ಟು. ಒಂದೇ ಒಂದ್ ಕೋಳಿಗಳಿಲ್ಲ, ಏನಿಲ್ಲ. ಬೇರೆಯವ್ರ ಕೋಳಿಗಳು ನೋಡು ಎಷ್ಟು ಚೆನ್ನಾಗಿದಾವೆ, ಎಷ್ಟು ಚೆನ್ನಾಗಿ ಮೊಟ್ಟೆಗಳು ಇರ್ತವೆ. ನೋಡಲಿ ಅದು ಯಾರ್ದೋ ಕೋಳಿ ಬರ್ತೈತೆ ನೋಡಲಿ. ಆಟೆ ಕೋಳಿ, ಮೊಟ್ಟೆ ಇಡೋ ಕೋಳಿ. ಕೊಕೊ 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 ಕೊ ಅನ್ಕೊಂಡು ಹೆಂಗ್ ಬರ್ತೈತೆ ಅಂತ ನೋಡಿರೋ ಹೊಟ್ಟೆ ಉರಿಯುತ್ತೆ. ನಮ್ದಂತೂ ದಿನಾಲು ಒಂದ್ 2-3 ಕೋಳಿ ನಾನು ತಗೊಂಬಂದಿದ್ದೆ. ದಿನಾಲು ಹೆಂಗ ಮೊಟ್ಟೆ ಇಡುತ್ತೆ, ಹೆಂಗ ಮೊಟ್ಟೆ ತಿನ್ಬೋದು, ನಾಟಿ ಕೋಳಿ ಮೊಟ್ಟೆ ಚೆನ್ನಾಗಿರುತ್ತೆ ಅಂತ ನಾನು ನೋಡೋಣ ಸಾಕನಂತ ಇದ್ರೆ 2-3 ಕೋಳಿಗಳು ಎಲ್ಲಾನು ಒತ್ಕೊಂಡು ಹೋಗ್ಬಿಟ್ರು ಕೆಲವು ಜನಗಳು. ಕೆಲವು ನಾಯಿಗಳು ಇದ್ ಮಾಡ್ಬಿಟ್ಟು ಕೆಲವು ಕೋಳಿ ಎಲ್ಲ ಸತ್ತೇ ಹೋಗ್ಬಿಟ್ಟು, ಏನೋ ಕಾಯಿಲೆ ಆಗ್ಬಿಟ್ಟು ಹೊಟ್ಟೆ ಉರ್ದೋಗಂಗ್ ಆಗ್ಬಿಡ್ತು. ಬೇರೆಯವ್ರ ಕೋಳಿಗಳು ನೋಡಿದ್ರೆ ದಿನಾಲು ಮೊಟ್ಟೆ ಅದು ಇದು ತಿಂತಾರೆ. ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಮೇವೆಲ್ಲ ತಿನ್ಕೊಂಡ್ಬಿಟ್ಟು ಹೆಂಗ್ ಹೊಟ್ಟೆ ಉರಿಯೋದು ಗೊತ್ತಾ ನನಗೆ. ಅಷ್ಟು ಬೇಜಾರಾಗುತ್ತೆ. ಏನಾದ್ರೂ ಮಾಡ್ಬಿಟ್ಟು ಯಾರ್ದಾರ ಕೋಳಿನಾರ ಎತ್ಕೊಂಡು ಹೋಗ್ಬಿಟ್ಟು ಸಾಕಬೇಕಲ್ಲ ಅತ್ಲಾಗಿ, ಸುಮ್ಕೆ ಅತ್ಲಾಗಿ. ಒಂದು 4-5 ದಿವಸ ಅಲ್ಲೇ ಯಾರ್ದ ಆಟೆ ಕೋಳಿ ಐತೆ. ಒಂದ್ 4-5 ದಿವಸ ತಗೊಂಡೋಗ್ಬಿಟ್ಟು ಮನೆಯಲ್ಲ ಮೇವ್ ಗೀವೆಲ್ಲ ಹಾಕೊಂಡು ಚೆನ್ನಾಗಿ ಸಾಕೊಂಡ್ಬಿಟ್ರೆ ರಾಗಿ ಅಂತೆ, ಅಕ್ಕಿ ನುಚ್ಚಂತೆ, ಜೋಳದ ನುಚ್ಚು, ಗೋಧಿ ನುಚ್ಚು ಎಲ್ಲ ಹಾಕೊಂಡು ಚೆನ್ನಾಗಿ ಸಾಕೊಂಡ್ಬಿಟ್ರೆ ಒಂದ್ 4-5 ದಿವಸ ಆಮೇಕಿಂದ ಮನೆಯಲ್ಲ ದಿನಾಲು ಮೊಟ್ಟೆ ಇಡುತ್ತೆ. ಹೆಂಗ ದಿನಾಲು ಮೊಟ್ಟೆನು ತಿನ್ಬೋದು, ಚೆನ್ನಾಗೂ ಸಾಕೊಂಡ್ಬಿಡ್ಬೋದು. ಆಮೇಕಿಂದ ಕಾವಿ ಕೂರಿಸ್ಬಿಟ್ಟು ಕೋಳಿಗಳು ಪಿಳ್ಳೆಗಳನ್ನು ತಗಸ್ಬಿಟ್ರೆ ಒಳ್ಳೆ ಕೋಳಿಗಳು ಜಾಸ್ತಿ ಆಗ್ಬಿಡ್ತವೆ. ಹಂಗೆ ಮಾಡ್ಬೇಕು. ಯಾರ್ದಾರ ಎತ್ಕೋಬೇಕು ಕೋಳಿಗಳನ್ನ. ಸುಮ್ನೆ ಯಾಕೆ ಕೋಳಿ ಮೊಟ್ಟೆ ಇಡೋ ಕೋಳಿಗೆನೆ ಯಾರ್ದ ಐತೆ ನಿಧಾನ ಕರೆದ್ಬಿಟ್ಟು ಇಟ್ಕೊಂಡು ಹೋಗ್ಬಿಡ್ತೀನಿ ತಡಿ. ಹೆಂಗಿದ್ರು ಒಳ್ಳೆ ಆಟೆ ಕೋಳಿ ಐತೆ, ಮೊಟ್ಟೆ ಇಡೋ ಕೋಳಿಗೆನೆ ಚೆನ್ನಾಗಿ ಸಾಕೊಂಡ್ಬಿಡ್ತೀನಿ ಅತ್ಲಾಗಿ. ತಗೊಂಡೋಗ್ಬಿಟ್ಟು ಚೆನ್ನಾಗಿ ಸಾಕೊಂಡು ಒಳ್ಳೆ ಮೇವ್ ಹಾಕೊಂಡು ದಿನಾಲು ಮೊಟ್ಟೆ ಇಡುತ್ತೆ. ದಿನಾಲು ಮೊಟ್ಟೆ ಒಂದೊಂದೇ ನಾಟಿ ಕೋಳಿ ಮೊಟ್ಟೆ ತಿನ್ಬೋದು. ಕಾವಿಗೂ ಕೂರಿಸ್ಬೋದು, ಚೆನ್ನಾಗಿರುತ್ತೆ. ಏನಾದ್ರೂ ಮಾಡ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ಬೇಕು. ಯಾರ್ದು ಕೋಳಿ ಇರ್ಬೇಕು ಇದು? ಸಾಮಾನ್ಯಕ್ಕೆ ಇನ್ನೇನು ಆ ಗೌರಜ್ಜಿ ಇವ್ರದೇನು ಕಡಿಮೆ ಇಲ್ಲ ಕೋಳಿ. ಒಂದ್ 20-25 ಒಂದ್ 10 ಯಾಟೆ ಕೋಳಿ ಇದಾವೆ, ಹುಂಜ ಇದಾವೆ, ಪಿಳ್ಳೆಗಳಿದಾವೆ. ಒಂದ್ 25-30 ಕೋಳಿಗಳು ಸಾಕೈತ ಅಜ್ಜಿ. ಎಲ್ಲಾ ಕೋಳಿಗಳು ಬಂದ್ಬಿಟ್ಟು ಇಲ್ಲಿ ನೋಡಿಲ್ಲ ಅಡ್ವಾರ್ ಮಾಡೋಗ್ತಿರವು. ಎಲ್ಲ ಎಲ್ಲ ಬಣವೆ ಹತ್ರ ಬಂದ್ಬಿಟ್ಟು ಎಲ್ಲ ಹುಲ್ನೆಲ್ಲ ಆ ಕಡೆ ಈ ಕಡೆ ಕೆದ್ರು ಹೋಗ್ಬಿಡ್ತವೆ. ಆ ಗೌರಜ್ಜಿ ಇರ್ದ, ಲಕ್ಷ್ಮ ಕಾರದ, ಆ ನಿಂಗ ಕಾರದ ಯಾರ್ದಾದ್ರೂ ಇರ್ಬೇಕು. ಯಾರ್ದು ಕಟ್ಕೊಂಡು ನಮ್ಗೇನಾಗ್ಬೇಕಾಯ್ತೆ. ಹೆಂಗಿದ್ರು ಯಾರೋ ನೋಡ್ತೀವ ಎತ್ಕೊಂಡು ಹೋಗ್ಬಿಡ್ತೀನಿ ಕೋಳಿನ. ಎತ್ಕೊಂಡು ಹೋಗ್ಬಿಟ್ಟು ಮನೇಲಿ ಚೆನ್ನಾಗಿ ಮೇವ್ ಹಾಕೊಂಡು ಸಾಕೊಂಡ್ಬಿಡ್ತೀನಿ. ಮೇವ್ ಹಾಕಿರಿ ಅದ್ರ ಪಾಡಿಗೆ ತಿನ್ಕೊಂಡು ಆರಾಮಾಗಿರುತ್ತೆ. ಹಸ್ಗಳು ಶೆಡ್ಡಲ್ಲಿ ಆರಾಮಾಗಿ ಸಾಕೊಂಡ್ಬಿಡ್ಬೋದು. ಮೊದ್ಲು ಆ ಕಡೆ ಈ ಕಡೆ ಯಾರು ಬರ್ತಿರ್ತಾರೆ ಅಂತ ಮೊದ್ಲು ನೋಡ್ಬೇಕು, ಯಾಕ್ಬೇಕು. ಮತ್ತೆ ಯಾರು ಬಂದ್ಗಿಂದು ಮತ್ತೆ ನೋಡಿ ಮತ್ತೆ ಅದೇನೋ ಅಂತಾರಲ್ಲ ಹಂಗೆ ಮತ್ತೆ ಸಿಗಾಕೊಂಡ್ಬಿಟ್ಟು ಮತ್ತೆ ಜಾತರ ಕೆಟ್ಟಿ ಯಾಕ್ಬೇಕು. ಮತ್ತೆ ನಿಧಾನಕ್ಕೆ ಉಪಾಯದಿಂದ ಎತ್ಕೊಂಡು ಹೋಗ್ಬಿಡ್ಬೇಕು. ಮತ್ತೆ ಆ ಕಡೆನೂ ಯಾರು ಇಲ್ಲ, ರೋಡ್ ಕಡೆ ಯಾರು ಇದಾರೆ ಅಂತ ನೋಡ್ತೀನಿ ಮೊದ್ಲು. ರೋಡ್ ಕಡೆನೇ ಜಾಸ್ತಿ ಜನ ಅವ್ರು ಇವ್ರು ಓಡಾಡ್ತಿರ್ತಾರೆ. ಇಲ್ಲ ಅಲ್ಲೂ ಇಲ್ಲ, ಯಾರು ಇಲ್ಲ. ಒಳ್ಳೆ ಟೈಮು. ಎತ್ಕೊಂಡು ಹೋಗ್ಬಿಡ್ತೀನಿ. ಅಕ್ಕಪಕ್ಕದವ್ರು ಎಲ್ಲಾರು ಎಲ್ಲ ನಾಟಿ ಕೋಳಿ ಸಾಕೊಂಡು ಒಳ್ಳೆ ಮೊಟ್ಟೆ ತಿಂತಾರೆ. ನನಗೆ ಹೊಟ್ಟೆ ಉರ್ದಂಗ ಹೋಗಿ ಆಗ್ಬಿಡುತ್ತೆ ನಾಟಿ ಕೋಳಿ ಮೊಟ್ಟೆ. ನಾನು ಸಾಕ್ಬೇಕಂತ ಎಷ್ಟು ಆಸೆ ಇಟ್ಕೊಡ್ತೀನಿ, ಕೋಳಿಗಳ ಕೊಡಲ್ಲ ಅಂತಾರೆ. ಗೌರಜ್ಜಿ ಕೇಳಿದ್ರೆ ಕೋಳಿ ಬೇಕಿತ್ ಕಣಜ್ಜಿ, ಅದೇ ನಾನು ಕೊಟ್ಬಿಡ್ತೀನಿ. ನನಗೊಂದ 2 ಆಟೆ ಕೋಳಿ ಕೊಡಜ್ಜಿ, ಒಂದು ಆಟೆ ಕೋಳಿ, ಒಂದು ಹುಂಜ ಕೊಡಜ್ಜಿ ಅಂತ ಹೇಳಿದ್ರೆ ಅವಜ್ಜಿ ಅಯ್ಯ ಇಲ್ ಕಣ್ತಾಯಿ, ನಾನು ಕೋಳಿಗಳಿಗೆಲ್ಲ ಹಂಗೆಲ್ಲ ಕೊಡಲ್ಲ, ನಾನು ಸಾಕಿರೋ ಕೋಳಿಗಳನ್ನ ಅಂತ ಹೇಳುತ್ತೆ ಅವಜ್ಜಿ. ಆ ನಿಂಗಕ್ಕನ್ ಕೇಳಿದ್ರೆ ಆ ನಿಂಗಕ್ಕಂಗು ಹಂಗೆ ಅಂದ್ಲು. ಆ ನೇತ್ರಮ್ಮನ್ ಕೇಳಿದ್ರೆ ನೇತ್ರಮ್ಮನು ಹಂಗೆ ಅಂತ ಹೇಳಿದ್ಲು. ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ. ನಾನಂತೂ ನೋಡಿ ಇವಾಗ ಯಾರ್ದಾರ ಇರ್ಲಿ ನನ್ಗೇನಾಗ್ಬೇಕಾಯ್ತೆ, ಹೆಂಗ ಕೋಳಿ ಸಿಕ್ತು ಎತ್ಕೊಂಡು ಹೋಗ್ತೀನಿ. ಅಗಳ ಇದ್ಯಾರ್ದಪ್ಪ ಇದು ಕೋಳಿ ಹಿಂಗೆ ಕೊಕ್ಕ ಅಂತೈತೆ. ಅಗಳ ನೋಡ್ದೇನ ಈ ನಿಂಗಮ್ಮನ್ನು. ಪಾಪ ನಮ್ ಗೌರಜ್ಜಿ ಇರ್ದಲ್ವಾ ಇದು ಯಾಟೆ ಕೋಳಿ. ನೋಡಲಿ ಯಾಟೆ ಕೋಳಿನ ಎತ್ಕೊಂಡು ಹೋಗ್ತಿರೋದು ನೋಡಲಿ ನಿಂಗಮ್ಮಂಗೆ. ಈ ಹುಡುಗಿಗೆ ಏನಾಗೈತೆ ಅಂತ ಕಾರಣ ನೋಡಮ್ ತಡಿ, ಏನ್ ಎತ್ಕೊಂಡು ಹೋಗುತ್ತಾ ಏನ್ ಮಾಡುತ್ತಂತ ನೋಡ್ಲೇಬೇಕು. ನಾನು ಏನೋ ಅನ್ಕೊಂಡಿದ್ದೆ ಈ ಹುಡುಗಿಗೆ ಅಲ್ಲ, ಯಾಟೆ ಕೋಳಿನ ಬಂದ್ಬಿಟ್ಟು ಕಳ್ತನಿಂದ ಎತ್ಕೊಂಡು ಹೋಗ್ತಿದ್ದಾಳಲ್ಲ, ಅವ್ರು ಬಡವೆ ಹತ್ರ ಬಂದು
ಹುಲ್ಲೆಲ್ಲ ಆ ಕಡೆ ಈ ಕಡೆ ಕೆದ್ರೈತಂತ ಹೊಟ್ಟೆ ಕಿಚ್ಚಿಂದ ಎತ್ಕೊಂಡು ಹೋಗ್ತಿರೋದು ನೋಡು. ಹ್ಮ್ ಮಾಡ್ತೀನಿ ಕಣ್ ತಡಿ ಇವಳಿಗೆ ಐತೆ ಇವಳಿಗೆ. ಆಹಾ ಬೇರೆ ಕೋಳಿನ ಮುಟ್ತಾಳಲ್ಲ ಇವಳು, ಬಂದ್ಬಿಟ್ಟು ಇವಳು ಒಳ್ಳೆ ಮೊಟ್ಟೆ ಇಡೋ ಕೋಳಿನ ಎತ್ಕೊಂಡು ಹೋಗ್ತಿದ್ದಾಳೆ. ಪರವಾಗಿಲ್ಲ ಅಕ್ಕ, ನಾವ್ ಆದ್ರೂ ಅನ್ಕೊಂಡೆ ನಮ್ದೊಂದು ಕೋಳಿ ಕಾಣಿಸ್ತಿರಲ್ಲ. ಈಗ ಯಾರಿದು, ಯಾಕೆ ಕೋಳಿನೇ ಕಡಿಮೆ ಆಗ್ತಿದಾವಲ್ಲ, ದಿನ ಬಿಟ್ಟು ದಿನ ದಿನ ಬಿಟ್ಟು ದಿನ ಅಂತಿದ್ದೀನಿ. ಇವಳು ಹಿಂಗ್ ಮಾಡದ್ ಕಲ್ತಾಳೆ ಇವಳು ನಿಂಗಮ್ಮ ಇವಳು. ಹೆಂಗ ಯಾರು ಇಲ್ಲ, ಎತ್ಕೊಂಡು ಹೋಗ್ಬಿಡ್ತೀನಿ ಇವಾಗ ರಪ್ಪನ್ನ. ಹೆಂಗ ಮೇವೆಲ್ಲ ಇದಾವೆ ಚೆನ್ನಾಗಿ, ಮೇವೆಲ್ಲ ಹಾಕೊಂಡು ಚೆನ್ನಾಗಿ ಸಾಕೊಂಡ್ಬಿಡ್ತೀನಿ. ಯಾಟೆ ಕೋಳಿನ ದಿನಾಲು ಒಂದೊಂದು ನಾಟಿ ಮೊಟ್ಟೆ ತಿನ್ಬೋದು ನಾನು. ನಾಟಿ ಮೊಟ್ಟೆ ಸಿಗುತ್ತೆ ನನ್ಗಂತೂ. ಮೊಟ್ಟೆಗಳಿಗೆಲ್ಲ ಇಟ್ಟು ಕಾವಿ ಕೂರಿಸ್ಬಿಟ್ಟು ಪಿಲ್ಲೆಲ್ಲ ತಗಸ್ಬಿಟ್ಟು ಇನ್ನೂ ಕೋಳಿಗಳು ಸಾಕ್ತೀನಿ. ಅಕ್ಕಪಕ್ಕದವ್ರು ಏನ್ ಸಾಕಿರೋದು, ಆ ಗೌರಜ್ಜಿ, ಆ ಸಾಕಜ್ಜಿ, ಆ ಜಯಕ್ಕ ಅವರೆಲ್ಲ ಏನ್ ಸಾಕಿರೋದು. ನಾನು ಹೆಂಗ್ ಸಾಕ್ತೀನಿ ಅಂತ ತೋರಿಸ್ತೀನಿ. ಒಂದೊಂದೆರಡೆರಡು ಕೋಳಿಗಳನ್ನ 50-100 ಕೋಳಿ ಸಾಕ್ತೀನಿ. ದಿನಾಲು ಬೇಕಾದಷ್ಟು ಮೊಟ್ಟೆ. ಎಲ್ಲರೂ ಬಂದ್ಬಿಟ್ಟು ಮೊಟ್ಟೆ ಎಲ್ಲ ನಾಟಿ ಕೋಳಿ ಮೊಟ್ಟೆ ಎಲ್ಲ ನನ್ನ ತಾವೇ ತಗೊಂಡೋಗ್ಬಿಡ್ಬೇಕು. ನಾಟಿ ಕೋಳಿ ಮೊಟ್ಟೆ ಫೇಮಸ್ ಆಗ್ಬಿಡ್ಬೇಕು ನಾನು ಕೊಡೋದ್ರಲ್ಲಿ ಮಾರೋದ್ರಲ್ಲಿ. ಹಂಗ್ ಸಾಕ್ತೀನಿ ಕೋಳಿಗಳನ್ನ. ಯವ್ವ 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 ಈ ನಿಂಗಮ್ಮ ನೋಡ್ದ ಎಂತ ಕೆಲಸ ಮಾಡೋಗ್ಬಿಟ್ರು. ಅಲ್ಲ ನಾನು ಅನ್ಕೊಂಡಂಗೆ ನನಗೆ ಎತ್ಕೊಂಡು ಹೋಗೇ ಬಿಟ್ಲಲ್ಲ ಕೋಳಿನ. ಅದ್ರಲ್ಲೂ ಕೋಳಿನ ಚೆನ್ನಾಗಿ ಸಾಕಣ್ತಾಳಂತೆ, ಹೋಗ್ಬಿಟ್ಟು ಮೊಟ್ಟೆ ದಿನಾಲು ತಿಂತಾಳಂತೆ. ನಾಟಿ ಕೋಳಿ ಮೊಟ್ಟೆನ ಜಾಸ್ತಿ ಕೋಳಿಗಳನ್ನ ಪಿಳ್ಳೆ ಎಲ್ಲ ತಗಸ್ಬಿಟ್ಟು ಜಾಸ್ತಿ ಕೋಳಿ ಸಾಕ್ಬಿಟ್ಟು ಮೊಟ್ಟೆ ಎಲ್ಲ ಮಾಡ್ತಾಳಂತೆ. ಅಬ್ಬಬ್ಬಬ್ಬಬ್ಬಬ್ಬ ಹೆಂಗಿದಾಳ ನೋಡಿ ಇವಳು. ಬೇರೆಯವ್ರದ್ದು ಕೋಳಿ ಬಂದ್ಬಿಟ್ಟು ಕಳ್ತನದಿಂದ ಎತ್ಕೊಂಡು ಹೋಗ್ಬಿಟ್ಟು ಹೆಂಗ್ ಎಳ್ಕೊಂಡು ಹೋಗ್ತಿದ್ದಾಳೆ, ಎಷ್ಟು ಖುಷಿ ಖುಷಿಯಾಗಿ ಹೋಗ್ತಿದ್ದಾಳಂತ. ಗ್ಯಾರಂಟಿ ಇದು ನಮ್ಮ ಗೌರಜ್ಜಿ ಇರುದೇ ಅಲ್ವಾ ಇದು ಯಾಟೆ ಕೋಳಿ. ನಾನೇ ನೋಡಿದೆ, ನಮ್ಮನೆ ಅಂದ್ರೆ ಮುಂದೆನೋ ಬರುತ್ತೆ ಪಾಪ. ಈ ಗೌರಜ್ಜಿ ಮೇವೆಲ್ಲ ಇಷ್ಟೊಂದೆಲ್ಲ ಹಾಕುತ್ತೆ, ಈ ಕೋಳಿಗಳು ಯಾಕೆ ಅವ್ರು ಇವ್ರದು ಇದ್ರ ಹತ್ರ ಹೋಗುತ್ತೋ ಏನಪ್ಪ ಅತ್ಲಾಗಿ. ಹಂಗೆ ಅವು ಏನು ಮಾಡಕ್ ಆಗಲ್ಲ. ಮೊದ್ಲು ಹೋಗ್ಬಿಟ್ಟು ನಮ್ ಗೌರಜ್ಜಿಗೆ ಹೇಳ್ತೀನಿ ಪಾಪ. ಇಲ್ಲ ಅಂದ್ರೆ ಆ ಕೋಳಿ ಬಿಡಲ್ಲ ಮತ್ತೆ. ಇವಳು ಹೇಳ್ದಂಗೆ ಇವಳು ನಿಂಗಮ್ಮ ಹೆಂಗ ಒಂದ್ 4-5 ದಿವಸ ಮನೆಯಿಂದ ಆಚೆ ಕಡೆ ತೆಗಿದಲೆ, ಅಲ್ಲೇ ಮನೆ ಒಳಗಡೆ ಹಸ್ಗಳು ಶೆಡ್ ಅಲ್ಲಿ ಮೇವ್ ಹಾಕೊಂಡು ಮೊಟ್ಟೆ ಇಡ್ಸ್ಕೊಂಡು ಚೆನ್ನಾಗಿ ಸಾಕೊಂಡ್ಬಿಡ್ತಾಳೆ ಇವಳು. ಅಲ್ಲ ಕೇಳ್ಬಿಟ್ಬೇಕಾದ್ರೆ ದುಡ್ಡು ಗಿಟ್ಟು ಕೊಟ್ಬಿಟ್ಟು ತಗೊಂಡ್ರೆ ಅದೊಂಥರನಪ್ಪ ಪಾಪ. ನಮ್ ಗೌರಜ್ಜಿ ಎಷ್ಟು ಕಷ್ಟಪಟ್ಟು ಸಾಕೈತೆ ಅಂತದ್ರಲ್ಲಿ ಇವ ನಿಂಗಮ್ಮ ಇಂಥ ಕೆಲಸ ಮಾಡ್ಬಿಟ್ಟಲ್ಲ. ಕೊಕೋ 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 ಬಾ 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 ಎತ್ಲಾಗ ಹೋದ್ವಪ್ಪ ಈ ಕೋಳಿಗಳು. ಒಂದು ಕೋಳಿ ಕಾಣಿಸ್ತಿಲ್ಲ, ಎಲ್ಲೋದು ಅಂತ ಹುಡ್ಕೊಂಡು ಬರೋಣ. ಏನ್ ಮಾಡೋಣ ಇವಾಗ? ಎಲ್ಲೋದು ಒಂದೇ ಒಂದ್ ಕೋಳಿ ಕಾಣಿಸ್ತಿಲ್ವಲ್ಲ ಬೆಳಿಗ್ಗೆಯಿಂದಾನು. ಮೊಟ್ಟೆ ಇಡಕ್ಕೆ 1-2 ಯಾಟೆ ಕೋಳಿ ಬರೋದು, ಒಂದೇ ಒಂದ್ ಕೋಳಿ ಮೊಟ್ಟೆ ಇಟ್ಟು ಹೋಯ್ತು, ಇನ್ನೊಂದ್ ಕೋಳಿ ಕಾಣಿಸ್ತಿಲ್ವಲ್ಲ, ಅದೇ ಎತ್ಲಾಗ ಹೋಯ್ತು ಅಂತ ಕಾಣೋಣ. ಈಟತ್ತಿಗೆ ಮೊಟ್ಟೆ ಇಡಕ್ಕೆ ಕೊರ 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 ಅನ್ಕೊಂಡು ಬಂದ್ಬಿಡೋದಲ್ಲ. ಅವಾಗ್ಲಿ ನಾನು ರಾಗಿ ಅಂತೆ ಅದು ಇದು ಅಕ್ಕಿ ನುಚ್ಚು, ರಾಗಿ ನುಚ್ಚು, ಜೋಳದ ನುಚ್ಚು ಎಲ್ಲ ಹಾಕೊಂಡು ನಾನು ಕಾಯ್ಕೊಂಡು ಕುಂತಿದ್ದೀನಿ. ಮನೆ ಹತ್ರ ಬರ್ತಾವಂತ ಕೋಳಿಗಳು ಎಲ್ಲ ಬಂದು 1-2 ಕೋಳಿ ಕಾಣಿಸ್ತಿಲ್ಲ, ಒಂದು ಹುಂಜ ಕಾಣಿಸ್ತಿಲ್ಲ, ಒಂದು ಕೋಳಿ ಕಾಣಿಸ್ತಿಲ್ಲ. ಎತ್ಲಾಗ ಹೋಯ್ತು ಅಂತ ಕಾಣೋಣ. ಏನ್ ಮಾಡೋದು? ನಮ್ಮೂರಲ್ಲಿ ನಾಯಿಗಳು ಕಾಟ ಬೇರೆ ಜಾಸ್ತಿ. ನಾಯಿಗಳಂತೆ ಮುಂಗ್ಸಿ ಅಂತೆ ಅವು ಇವು ಬೇರೆ ತಿನ್ಕೊಂಡು ಹೋಗ್ಬಿಡ್ತವೆ ಸಾಕಿರೋ ಕೋಳಿಗಳನ್ನ. ತಿರ್ಗಾ ಅವ್ರು ಇವ್ರು ಬೇರೆ ನಮ್ಮೂರಲ್ಲಿ ಬೇರೆ ಎತ್ಕೊಂಡು ಹೋಗೋರು ಬೇರೆ ಇದಾರೆ. ಒಂದೇ ಒಂದು ಕೋಳಿ ಬಿಡ್ತಿಲ್ಲ. ಮೊನ್ನೆ ಸಾಕಜ್ಜಿರೋದು 1-2-3 ಕೋಳಿಗಳು ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಒಂದು ಕೋಳಿಗಳಿಲ್ಲ. ನನ್ಗಂತೂ ಭಯ ಆಗುತ್ತತ್ಲಾಗಿ. ಏನು ಸಾಕದು ಕಷ್ಟ ನಮ್ಮೂರಲ್ಲಿ, ಹಂಗಾಗ್ಬಿಟ್ಟೈತತ್ಲಾಗಿ. ಎಲ್ಲಂತ ಹುಡ್ಕೊಂಡು ಹೋಗೋದು ಇವಾಗ ಕೋಳಿಗೆ, ಎಲ್ಲಂತ ಹುಡ್ಕೊಂಡು ಹೋಗೋದು. ನಮ್ಮ ಮನೇಲಿ ಯಾರಿಗೂ ಒಂದ್ ರೀಟು ಜ್ಞಾನನೂ ಇಲ್ಲ. ಹುಡ್ಕಿದ್ರೆ ಯೋಚನೆ ಮಾಡಿದ್ರೆ ನೆನಪು ಮಾಡಿ ಹುಡ್ಕಾಡಿದ್ರೆ ನಾನು ಹುಡ್ಕಾಡ್ಬೇಕು ಬಿಟ್ರೆ ಯಾರನ್ನು ತಲೆಗೂ ಹಾಕೋಣಲ್ಲ, ತಲೆಯನ್ನು ಕೆಡಿಸ್ಕೊಳಲ್ಲ. ಅವ್ರವ್ರ ಪಾಡಿಗೆ ಅವ್ರು ಆರಾಮಾಗಿ ಇದ್ ಬಿಡ್ತಾರತ್ಲಾಗಿ. ಎಲ್ಲಿ ಹುಡ್ಕೊಂಡು ಹೋಗ್ಲಿ ಇವಾಗ? ಕೋಳಿಗಳಿಗೆ ಏನ್ ಮಾಡ್ಲಿ ಇವಾಗ? ಕೊಕೋ 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 ಬಾ 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 ನೋಡಂತಡಿ. ಈ ನಮ್ಮ ಇವಳಿಗಳಲ್ಲ, ನಮ್ ನಿಂಗಮ್ಮರ ಇದ್ರ ಬಣಮೆ ಹತ್ರ ಅಲ್ಲಿ ಇಲ್ಲಿ ಹೋಗುತ್ತೆ. ಬಣಮೆ ಹತ್ರ ಆಗ್ಲಿ, ಆ ಗೊಬ್ಬರ ಹಾಕಿರ್ತಾರಲ್ಲ ತಿಪ್ಪೆ ಹತ್ರ ಅಲ್ಲಿ ಇಲ್ಲಿ ಹೋಗಿರ್ತವೆ. ತೋಟದಲ್ಲೆಲ್ಲ ಮೇವು ತಿನ್ಕೊಂಡ್ ಬರೋದಕ್ಕೆ ಸಾಮಾನ್ಯಕ್ಕೆ ಆ ಕಡೆ ಏನಾರು ಹೋಗಿರ್ಬೇಕಾ? ನೋಡನ್ ಕಣ್ತಡಿ, ಆ ಕಡೆನಾದ್ರೂ ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ ಒಂದ್ ಗಳಿಗೆ. ಅಲ್ಲೇನಾದ್ರು ಇದ್ರೆ ನೋಡೋಣ, ವಿಚಾರಿಸ್ತೀನಿ. ಏ ನಿಂಗಮ್ಮ, ನಿಂಗಮ್ಮ ನೋಡ ನಿಂಗಮ್ಮ. ನೋಡಿದ್ರು ನೋಡ್ದಂಗೆ ಅವಳ ಪಾಡಿಗೆ ಅವಳು ಹೋಗ್ತಿರೋದು. ಈಗ ನಿಂಗಮ್ಮ, ಲೇ ನಿಂಗಮ್ಮ, ಆ ಕಡೆ ನಮ್ ಕೋಳಿಗಳು ಏನಾರ ಕಾಣಿಸ್ತೈತೇನಮ್ಮ? ಯಾಟೆ ಕೋಳಿನು ಜಾಸ್ತಿ ನಿಮ್ಮನೆ ಮುಂದೆ ಅಲ್ಲಿ ಇಲ್ಲಿ ಬರ್ತಿರ್ತವೆ ಮೇವ್ ತಿನ್ಕೊಂಡು. ನೋಡ್ತಾ ಎಲ್ಲೇನಾರ ಐತೆ ನೋಡಮ್ಮ. ಬಂದ ಇದ್ರೆ ಕಳ್ಸಮ್ಮ ಒಂದಿಟ್ಟು ಈ ಕಡೆ. ಈ ಕಡೆ ಬರ್ತವೆ, ಕಳ್ಸಮ್ಮ ಒಂದಿಟ್ಟು. ಮೊಟ್ಟೆ ಇಟ್ಟಿಲ್ಲ ಬೆಳಿಗ್ಗೆಯಿಂದನು. ಅಯ್ಯ ಇಲ್ ಕಣಜ್ಜಿ, ನಮ್ಮನೆ ಮುಂದೆ ಎಲ್ಲ ಬಂದೈತೆ ಕೋಳಿ ನಿಮ್ದು. ಇಲ್ಲ ಕಣ್ಗವ್ರಜ್ಜಿ, ಒಂದು ಕೋಳಿ ಬಂದಿಲ್ಲ ಅಮ್ಮ. ದಿನಾಲು ಬರೋದು, ಇವತ್ತು ಯಾಕೆ ಬೆಳಿಗ್ಗೆಯಿಂದ ಬಂದೇ ಇಲ್ಲ?
ಆ ಕಡೆ ಏನಾದ್ರು ಹೋಗಿರ್ಗಿರ್ಬೇಕು ತೋಟದ ಕಡೆ ಏನಾದ್ರು ಪಕ್ಕದಲ್ಲೇನೆ ನೋಡ್ರಿ. ಹ್ಞೂ ಈ ಕಡೆ ಏನ್ ನಮ್ಮನೆ ಹತ್ರ ಏನ್ ಬಂದಿಲ್ಲ ಕಣಜ್ಜಿ ಇವತ್ತು. ನಿನಗೆ ಯಾಕೆ ಸುಳ್ಳು ಹೇಳಕ್ ಬರೋದು ನಾನು. ಏನಂತಿದ್ದಾಳೆ? ಏನಂದ್ಲೆ ಗೌರಮ್ಮ ನಿಂಗಮ್ಮ? ಏನಂದ್ಲು ಹೇಳು ಒಂದ್ರಿಟು. ಹ್ಞೂ ಲೇ ಲೇ ಗೌರಮ್ಮ, ಏನಾಯ್ತು ಗೊತ್ತೇರಿ? ಆ ನಿಂಗಮ್ಮ ಇದ್ದಾಳಲ್ಲ, ಆ ನಿಂಗಮ್ಮ ನಿಮ್ ಕೋಳಿಗೆ ಏನ್ ಮಾಡಿದ್ಲು ಗೊತ್ತೇನೆ ಅವಳು? ಇದ್ಯಾಕೆ ಸಾಕಜ್ಜಿ ಹಿಂಗೆ ಹೇಳ್ತಿದ್ಯಾ? ಆ ನಿಂಗಮ್ಮ ನಮ್ ಕೋಳಿಗೆ ಏನ್ ಮಾಡಿದ್ಲು? ಆ ಏನ್ ಮಾಡಿದ್ಲು ಹೇಳಜ್ಜಿ, ಏನ್ ಸಾಕಮ್ಮ? ಯಾಕೆ ಇಲ್ಲ ಕಣೆ, ಯಾಕೆ ಇಲ್ಲ ಕಣೆ. ಆ ಕೋಳಿನ ಬಂದ್ಬಿಟ್ಟು ನಿಮ್ಮ ಅವ್ರದ್ದು ಬಣವೆ ಹತ್ರ ಅವ್ರ ಮನೆ ಮುಂದಾಸಲ ಮೇವು ತಿಂತಿತ್ತು. ನಿಮ್ದು ಒಂದು ಹುಂಜ, ಇನ್ನೊಂದು ಆಟೆ ಕೋಳಿ. ಈ ನಿಂಗಮ್ಮ ನೋಡಿದ್ದೆ ನಾನು ಇಲ್ಲಿಂದ ಸುಮ್ಮನೆ ಕೇಳಿಸ್ಕೊಳ್ತಿದ್ದೆ ಇವಳು ಏನೇನು ಅಂತಾಳಂತ, ಏನೇನು ಮಾತಾಡ್ತಾಳೆ ಎಲ್ಲ ನಿಧಾನ ಕೇಳಿಸ್ಕೊಳ್ಳೋಣ ಅಂತ. ಸುಮ್ಮನೆ ನಿನ್ಕೊಂಡ್ಬಿಟ್ಟು ನಿಮ್ದು ಆಟೆ ಕೋಳಿನ ಎತ್ಕೊಂಡು ಹೋಗ್ಬಿಟ್ಟು ಹಸ್ಗಳು ಶೆಡ್ಡಲ್ಲಿ ಹಾಕೊಂಡ್ಬಿಟ್ಟು ಹೆಂಗ ದಿನ ಅಲ್ಲೂ ಮೇವೆಲ್ಲ ಹಾಕೊಂಡು ಚೆನ್ನಾಗಿ ಸಾಕೊಂಡು ಮೊಟ್ಟೆ ಇಟ್ಕೊಂಡು ಕಾವಿ ಗಿವಿ ಕೂರಿಸ್ಕೊಂಡ್ಬಿಡ್ತೀನಿ. ಆಚೆ ಕಡೆನೇ ಬಿಡೋಲ್ಲ, ಎತ್ಕೊಂಡು ಹೋಗ್ಬಿಡ್ತೀನಿ. ಆ ಗೌರಜ್ಜಿಗೆ ಕೋಳಿ ಕೊಡಜ್ಜಿ ಒಂದೆರಡು ಅಂತ ಹೇಳಿದ್ರೆ ಕೊಡ್ಲಿಲ್ಲ ನನಗೆ. ನೋಡಿ ಇವಾಗ ಹೆಂಗ್ ಎತ್ಕೊಂಡು ಹೋಗ್ತೀನಂತ ಎತ್ಕೊಂಡು ಹೋಗೇ ಬಿಟ್ಲು ಕಣೆ. ಅದಕ್ಕೆ ನೀನ್ ಕರೆಕ್ಟಾಗಿ ಮಾತಾಡ್ಸಿದ್ರು ಏನೋ ಮಾತಾಡ್ಸಂಗೆ ಸುಮ್ಕೆ ಇರೋದವಳು. ಬೇಕಾದ್ರೆ ನಿನ್ಗೆ ಅಷ್ಟ ಅನುಮಾನ ಇದ್ರೆ ಬೇಕಾದ್ರೆ ಹೋಗ್ಬಿಟ್ಟು ಅವ್ರದ್ದು ಹಸ್ಗಳು ಶೆಡ್ ಐತೆ ನೋಡು, ಅಲ್ಲಿ ಹೋಗಿ ನೋಡ್ಕೊಂಬ ಹೋಗ್ಬೇಕಾದ್ರೆ. ನೀನ್ ಕೋಳಿ ಅಲ್ಲೇ ಐತೆ ಆಟೆ ಕೋಳಿ. ನೋಡ್ದ ಈ ಸಾಕಜ್ಜಿ ಇದ್ದಿದ್ದು ಇರೋ ತಕ ಇದ್ದು ನಾನು ಕೋಳಿ ಎತ್ಕೊಂಡಿದ್ದ ಅದ್ ಹೆಂಗ್ ನೋಡ್ಬಿಡ್ತ ಏನ ಎಲ್ಲಾ ಕಡೆ ನೋಡ್ಕೊಂಡ್ಬಿಟ್ಟೆ ತಾನೆ ನಾನು ಕೋಳಿ ಎತ್ಕೊಂಡ್ ಬಂದಿದ್ದು. ಅದ್ ಹೆಂಗ್ ನೋಡ್ಕೊಂಡ್ಬಿಡ್ತ ಏನ ಎಲ್ಲ ಸಾಕಜ್ಜಿ ಬಂದ್ಬಿಟ್ಟು ನೋಡು ಗೌರಜ್ಜಿ ಮುಂದೆ ಹೆಂಗ್ ಫಿಟ್ಟಿಂಗ್ ಇರ್ತೈತೆ ಅಂತ ಹೆಂಗ್ ಹೇಳ್ತಿದಾಳಂತ. ನಾನೇ ಎತ್ಕೊಂಡ್ ಬಂದೆ ಅಂತ ನೋಡ್ಬಿಟ್ಟು ಹೆಂಗ್ ಹೇಳ್ತಿದಾಳಂತ. ಮಾಡ್ತೀನಿ ಕಣ್ತಡಿ. ನನ್ ಮೇಲೆ ಸುಮ್ಕಿರನೆ ಇದ್ ಮಾಡ್ಬೇಕು ಅಂತ, ನನಗೆ ಕೆಟ್ಟಳು ಮಾಡ್ಬೇಕಂತ. ಯಪ್ಪ ತಿರ್ಗಾ ಈಗ ಮನೆ ಹತ್ರ ಬೇರೆ ನಾನ್ ಬೇರೆ ಹಸ್ಗಳು ಶೆಡ್ಡಲ್ಲಿ ಬೇರೆ ಕೋಳಿ ಇಟ್ಟಿದೀನಿ. ಈ ವಜ್ಜಿ ನೋಡಿದ್ರೆ ಹಸ್ಗಳು ಶೆಡ್ ಹತ್ರ ಹೋಗಿ ನೋಡ್ಬೇಕಾರೆ ಇರುತ್ತಂತ ಬೇರೆ ಹೇಳ್ತೈತೆ. ಬಿಟ್ಟು ಬಂದ್ಬಿಟ್ಟು ಆರಾಮಾಗಿ ಏನು ಗೊತ್ತಿಲ್ಲದಂಗೆ ನಾಟಕ ಮಾಡ್ಕೊಂಡು ಮಾತಾಡ್ಸ್ಕೊಂಡ್ಬಿಟ್ರೆ ನನ್ಮೇಲೆ ಯಾರಿಗೂ ಡೌಟ್ ಬರಲ್ಲ. ಇಲ್ಲ ಅಂದ್ರೆ ಗ್ಯಾರಂಟಿ ಸಿಗಾಕೊಂಡ್ಬಿಡ್ತೀನಿ. ಮೊದ್ಲು ಹೋಗ್ಬಿಟ್ಟು ಶೆಡ್ಡಿನ ಬಾಕ್ಲು ತೆಗೆದು ಬಿಡ್ತೀನಿ, ಹೋಗ್ಬಿಡ್ಲಿ ಕೋಳಿ. ಏನ್ ಗೌರಜ್ಜಿ, ಏನೋ ನೀನು ಸಾಕಜ್ಜಿ ಏನೋ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೀರಾ? ಏನಜ್ಜಿ ಮಾತಾಡ್ತಿರೋದು? ಸಾಕಜ್ಜಿ ಏನ್ ಸಮಾಚಾರ? ಎಲ್ಲ ಇವಳ ನೋಡು ಯಾಟೆ ಕೋಳಿ ಎತ್ಕೊಂಡು ಹೋಗ್ಬಿಟ್ಟು ಇವ್ರದೇ ಗೌರಜ್ಜಿ ಇರದೆ ಕೋಳಿ ಎತ್ಕೊಂಡು ಹೋಗ್ಬಿಟ್ಟು ಅದೆಷ್ಟು ಚೆನ್ನಾಗಿ ಏನು ಗೊತ್ತಿಲ್ದಾರಂಗ್ ಬಂದ್ಬಿಟ್ಟು ಅದೆಷ್ಟು ಚೆನ್ನಾಗಿ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಲು ಗೌರಜ್ಜಿ ಹತ್ರನೇ. ಅಬ್ಬಬ್ಬಬ್ಬ ಕಲಿಬೇಕು ಹೇಳ್ತಾವ ಬುದ್ಧಿನ. ಲೇ ನಿಗಮ್ಮ, ನಮ್ ಯಾಟೆ ಕೋಳಿ ಎತ್ಕೊಂಡು ಹೋದಂತೆ ನೀನು? ಯಾಟೆ ಕೋಳಿನ ಕೊಡೆ. ನಮ್ಗೆ ಯಾಟೆ ಕೋಳಿ ಯಾಕೆ ತಗೊಂಡು ಹೋಗಿದ್ಯಾ? ಬೆಳಿಗ್ಗೆ ನಾನು ಮೊಟ್ಟೆ ಇಡಕ್ಕೆ ಬಂದಿಲ್ಲ ಏನಿಲ್ಲ, ನಮ್ ಯಾಟೆ ಕೋಳಿ ಸುಮ್ಮ ಕೊಟ್ಬಿಟ್ರೆ ಸರಿ ಐತೆ ಮತ್ತೆ. ಅಯ್ಯ ಇದೊಳ್ಳೆ ಕತೆ ಆಗೋಯ್ತಲ್ಲ. ಅಲ್ಲ ಕಣ್ ಗೌರಜ್ಜಿ, ನಿಮ್ ಯಾಟೆ ಕೋಳಿ ನಾನೇ ಯಾಕೆ ಎತ್ಕೊಂಡ್ ಬರೋಣ? ಸುಮ್ಕಿರು. ಯಾರಿ ಸಾಕಜ್ಜಿ ಹೇಳ್ತಾ? ಈ ಸಾಕಜ್ಜಿ ಮಾತ್ ನೆಂಬೇಡ ನೀನು. ನೋಡು ಈ ನಿಂಗಮ್ಮನ ಮನೆ ಮುಂದಾಸನೆ ನಮ್ ಕೋಳಿ ಬರ್ತೈತೆ, ಬಂದೇ ಇಲ್ಲ ಅಂತ ಹೇಳ್ತಿದಾಳಲ್ಲ, ನಾಟಕ ಮಾಡ್ತಿದಾಳಲ್ಲ. ಶೆಡ್ಡಲ್ಲಿ ಕಟಾಕೊಂಡ್ಬಿಟ್ಟಿದ್ದಾಳೆ. ಶೆಡ್ಡಲ್ಲಿ ಹಂಗೆ ಬಾಕ್ಲು ಹಾಕ್ಬಿಟ್ಟು ಇದ್ ಮಾಡ್ಬಿಟ್ಟು ಈಗ ನಾವು ಮಾತಾಡ್ತಿರೋದು ನೋಡ್ಬಿಟ್ಟನೇ ಬಾಕ್ಲು ತೆಗೆದು ಬಂದ್ಬಿಟ್ಟಿದ್ದಾಳೆ. ಇವಾಗ ಏನು ಗೊತ್ತಿಲ್ದಂಗ್ ಬಂದ್ಬಿಟ್ಟು ನಮ್ ಮುಂದೆ ಮಾತಾಡ್ಸಿದಾಳೆ. ನನಗ್ ಗೊತ್ತಿಲ್ವಾ ಈ ನಿಂಗಮ್ಮನ ಬುದ್ಧಿ? ಬಾಳ ದಿವಸದಿಂದ ನಮ್ ಕೋಳಿ ಮೇಲೆ ಬಾಳ ಕಣ್ಣು ಹಾಕ್ಬಿಟ್ಟಿದ್ದಾಳೆ. ಏನಾದ್ರೂ ಮಾಡ್ಬಿಟ್ಟು ಕೋಳಿ ಎತ್ಕೊಂಡು ಹೋಗ್ಬೇಕಂತ. ಆಗಲ್ಲ. ನೋಡ್ದೇನಜ್ಜಿ ನಿನ್ ಆಟೆ ಕೋಳಿ ಇಲ್ಲೇ ಐತೆ. ಸುಮ್ಕೆ ನಮ್ಮ ಮೇಲೆಲ್ಲ ದೂರ್ತಿಯಲ್ಲಜ್ಜಿ ಗೌರಜ್ಜಿ. ಅವ್ರಿವ್ರ ಮಾತ್ ಕೇಳ್ಕೊಂಡು ಹಿಂಗೆಲ್ಲ ಹೇಳ್ಬೇಡ. ನಾವ್ ಯಾಕೆ ಮುಟ್ಟೋಣ ನಿಮ್ ಕೋಳಿನ? ಸುಮ್ಕೆನೆ ನಮ್ಮ ಮೇಲೆಲ್ಲ ದೂರಕ್ಕೆ ಬರ್ಬೇಡ ಕಣಜ್ಜಿ ನೀನು. ಎಲ್ಲ ಇವಳ ನಾನೇ ಕಣ್ಣಾರೆ ನೋಡ್ದೆ ಆಟೆ ಕೋಳಿ ಎತ್ಕೊಂಡು ಹೋಗಿದ್ದು. ಅಲ್ಲ ನಾನು ಹೇಳಿದ್ದು ವಿಷಯ ಕೇಳ್ಕೊಂಡ್ಬಿಟ್ಟು ಅಲ್ಲ ಗೊತ್ತಾಗ್ಬಿಟ್ಟು ಬಂದು ಅಲ್ಲ ಆಟೆ ಕೋಳಿನ ಬಿಟ್ಟು ಬಿಡಿದಾಳಲ್ಲ ಈ ನಿಂಗಮ್ಮ. ಪರವಾಗಿಲ್ಲ ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ. ಹೆಂಗ ನಮ್ ಗೌರಮ್ಮರದು ಕೋಳಿ ಸಿಕ್ತಲ್ಲ ಸದ್ಯ.